ಹ್ಯಾಪಿ ಸಾಬತ್ ಟು ಆಲ್. ಇವತ್ತು ಆ್ಯಕ್ಚುಲಿ ನೇಚರ್ ಟಾಕ್ ತೊಗೋಬೇಕು, ಬಟ್ ನಾನು ನೇಚರದಲ್ಲಿ ಯಾವ್ದು ತೊಗೊಂಡಿದ್ರೇನು ಹೆಲ್ತ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೆಲ್ತ್ ಟಾಕೆ ತೊಗೊಳ್ತಾ ಇದ್ದೀನಿ. ಇವತ್ತು ಹೆಲ್ತ್ ಟಾಕಲ್ಲಿ ರಾಕೆಟ್ ಲೀವ್ಸ್ ಅಂತ ಒಂದು ಟಾಪಿಕ್ಕು. ಸೊ ಇದನ್ನೇ ಅರುಗುಲ ಲೀವ್ಸ್ ಅಂತಲೂ ಕರೀತಾರೆ. ಇದು ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೆ. ಸೊ ಇದರಲ್ಲಿ ನಮಗೆ ವಿಟಮಿನ್ ಎ, ಸಿ ಆ್ಯಂಡ್ ಕೆ ಇದೆ. ಮತ್ತು ಈ ಲೀವ್ಸ್ನೇ ರುಕೋಲಾ ಆ್ಯಂಡ್ ಸಲಾಡ್ ರಾಕೆಟ್ ಆ್ಯಂಡ್ ಇಟಾಲಿಯನ್ ಕ್ರೆಸ್ ಅಂತಲೂ ಕರೀತಾರೆ. ಈ ಆರ್ಗುಲಾ ಲೀವ್ಸ್ ಬಂದು ಬ್ರಸೆಲ್ಸು, ಅದು ಚಿಕ್ಕ ಚಿಕ್ಕ ಮೊಳಕೆಯಿಂದ ಬರುತ್ತೆ. ಮತ್ತು ಕಾಲಿಫ್ಲವರು ಆ್ಯಂಡ್ ಬ್ರಾಸಿಕಾಲೆ ಇಲ್ಲ ಅಂದರೆ ಕ್ರೂಸ್ಫೆರಸ್ ಫ್ಯಾಮ್ಲಿಗೆ ಸಂಬಂಧಪಟ್ಟಿರೋದು. ಸೊ ಈ ರಾಕೆಟ್ ಲೀವ್ಸ್ ಬಂದು ನಮಗೆ ವಿಟಮಿನ್ ಎ ಇರೋದರಿಂದ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ಐಸೈಟ್ನು ತುಂಬ ಇಂಪ್ರೂವ್ ಮಾಡುತ್ತೆ. ಮತ್ತು ಬ್ಲಡ್ಡು ಕ್ಲಾಟ್ ಆಗುತ್ತಿರಲ್ವಾ, ಆ ಕ್ಲಾಟ್ನೆಸ್ ಎಲ್ಲ ಇದು ರಿಮೂವ್ ಮಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಇದೆ ಅಲ್ವಾ, ಈ ವಿಟಮಿನ್ ಸಿಯಿಂದ ನಮಗೆ ಬೋನ್ಸ್ಗೆಲ್ಲ ಕ್ಯಾಲ್ಶಿಯಮು ಬರೋ ಥರ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಐರನ್ ಕಂಟೆಂಟು ಜಾಸ್ತಿ ಇದೆ. ಸೊ ಇದು ಈ ವಿಟಮಿನ್ಸ್ ಇರೋದ್ರಿಂದ ನಮಗೆ ರೆಡ್ ಬ್ಲಡ್ ಸೆಲ್ಸು ಏನಾಗುತ್ತಂದರೆ ತುಂಬ ಇಂಪ್ರೂವ್ಮೆಂಟ್ ಅನ್ನೋದು ಇರುತ್ತೆ. ಆಮೇಲೆ ಇದರಲ್ಲಿ ಕೆ ವಿಟಮಿನ್ ಇರೋದ್ರಿಂದ ನಮಗೆ ತುಂಬ ಆ ರೆಡ್ ಬ್ಲಡ್ ಸೆಲ್ಸ್ನೇ ಅದಕ್ಕೆ ಹೆಲ್ಪ್ ಮಾಡಿ ನಮಗೆ ಏನಾದರೂ ಆಗಿದ್ದರೆ ಮತ್ತೆ ಇಮಿಡಿಯೇಟಾಗಿ ನಾವು ರಿಕವರಿ ಆಗೋ ಥರನೂ ಇದು ಹೆಲ್ಪ್ ಮಾಡುತ್ತೆ. ಏನಾದರೂ ಇಂಜೂರ್ ಆ ಥರ ಆಗಿದ್ದರೆ ರಿಕವರಿ ಆಗೋ ಥರನೂ ಇದು ಮಾಡುತ್ತೆ ನಮಗೆ. ಸೊ ಇದು ಬಂದುಬಿಟ್ಟು ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ಇದೆ. ಸೊ ಇದು ಸೆಲ್ಸ್ ಡ್ಯಾಮೇಜ್ ಅನ್ನೋದನ್ನು ಮಾಡಲ್ಲ. ಮತ್ತು ಲಾಂಗ್ ಲೈಫಿಂದ ನಾವು ಏನಾದರೂ ಡಿಸೀಸಸ್ ಸಫರ್ ಮಾಡ್ತಾಯಿದ್ರೆ ಅದಕ್ಕೂ ತುಂಬ ಒಳ್ಳೆ ಮೆಡಿಸಿನ್ ಥರ ಯೂಸ್ಫುಲ್ ಆಗಿ ಇದು ಸಪೋರ್ಟ್ ಮಾಡುತ್ತೆ ನಮ್ಮ ಬಾಡಿಗೆ. ಸೊ ಇದರಲ್ಲಿ ಗ್ಲೂಕೋಸಿನೋಲೇಟ್ ಅಂತ ಒಂದು ಇರುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ ಸಮ್ ಟೈಪ್ಸ್ ಆಫ್ ಕ್ಯಾನ್ಸರ್ಸಿಂದ ನಮಗೆ ಪ್ರೊಟೆಕ್ಟ್ ಅನ್ನೋದು ಮಾಡ್ತಾ ಇರುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್ನು ಕಂಟ್ರೋಲ್ ಮಾಡುತ್ತೆ. ಸೊ ಈ ಬ್ಲಡ್ ಪ್ರೆಷರ್ ಕಂಪ್ಲೀಟಾಗಿ ನಮಗೆ ಕಂಟ್ರೋಲಲ್ಲಿ ಇರೋ ಥರ ಇದು ಹೆಲ್ಪ್ ಆಗುತ್ತೆ. ಸೊ ಇದರಿಂದ ನಮಗೇನಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋ ಥರ ಇದು ನಮ್ಮ ಬಾಡಿಯಲ್ಲಿ ಫೈಟ್ ಮಾಡ್ತಾ ಇರುತ್ತೆ. ಸೊ ಇವಾಗ ನಾನು ಹೇಳಿದ್ದೀನಿಲ್ವಾ, ಕ್ಯಾನ್ಸರ್ ಸೆಲ್ಸ್ನೆಲ್ಲ ಇದು ರಿಮೂವ್ ಮಾಡುತ್ತೆ ಅಂತ. ನಮಗೆ ಕೆಲವುದು ಕ್ಯಾನ್ಸರು ಸೆಲ್ಸ್ ಬಾಡಿಯಲ್ಲಿರುತ್ತಲ್ವಾ, ಸೊ ನಾವು ಇದು ತಿಂದಿರೋವಾಗ ಇದೇನಾಗುತ್ತೆ ಅಂದರೆ ಅದು ಹೋಗಿ ಆ ಸೆಲ್ಸ್ ಜೊತೆ ಫೈಟ್ ಮಾಡಿ ನಮಗೆ ಗುಡ್ ಹೆಲ್ತ್ ಅನ್ನೋದು ಬಾಡಿಯಲ್ಲಿ ಕೊಡ್ತಾ ಇರುತ್ತೆ. ಆಮೇಲೆ ಇದರಲ್ಲಿ ಮೈಕ್ರೋಬಯಾಟಿನ್ ತುಂಬ ಚೆನ್ನಾಗಿರುತ್ತೆ. ಸೊ ಇದರಿಂದ ನಮಗೆ ಡೈಜೆಸ್ಟಿವ್ ಸಿಸ್ಟಮು ಹೆಲ್ದಿಯಾಗಿರೋದಕ್ಕೆ ಇದು ತುಂಬ ಹೆಲ್ಪು ಮಾಡ್ತಾ ಇರುತ್ತೆ. ಮತ್ತು ಈ ರಾಕೆಟು ಲೀಫಲ್ಲಿ ನಮಗೆ ಮೇನ್ ಏನಂದರೆ ಇನ್ನೂ ಜಾಸ್ತಿ ಡಯಾಬಿಟಿಸ್ ಕಂಟ್ರೋಲ್ ಅನ್ನೋದು ತುಂಬ ಮಾಡ್ತಾ ಇರುತ್ತೆ ಶುಗರ್ ಇರೋ ಪೇಷಂಟ್ಸ್ಗೆ. ಸೊ ಇದು ತಿಂತಾ ಇದ್ದರೆ ಶುಗರ್ ಕಂಟ್ರೋಲ್ ಅನ್ನೋದು ಕಂಪ್ಲೀಟಾಗಿ ಬರುತ್ತೆ. ಆಮೇಲೆ ಸೊ ಇದು ನಾವು ಸಲಾಡ್ ಜೊತೆಯಲ್ಲಿ ನಾವು ತಿನ್ಬೋದು. ಇದು ಬಂದುಬಿಟ್ಟು ರಾಕೆಟ್ ಲೀಫು ಬಂದುಬಿಟ್ಟು ಕೊತ್ತಂಬರಿ ಸೈಜು ಇಷ್ಟೇ ಸೈಜ್ ಅನ್ನೋದು ಬರುತ್ತೆ. ಸೊ ಇದು ನಾವು ಸಲಾಡ್ ಜೊತೆ ಇದರಲ್ಲಿ ನಾವು ಪೊಮೊಗ್ರಾನೇಟು ಮತ್ತು ಆವಕಾಡೋ, ಸಮ್ ಲೆಮನ್ನು ಆ್ಯಂಡ್ ಪೆಪ್ಪರು, ಸೊ ಈ ಲೀಫು ಎಲ್ಲ ಹಾಕ್ಕೊಂಡು ಕುಕುಂಬರು ಈ ಥರ ನಾವು ತಿಂದರೆ ಪೆರಾಲಿಸಿಸ್ ಅನ್ನೋದು ಕಂಪ್ಲೀಟು ಅವಾಯ್ಡ್ ಆಗುತ್ತೆ. ಯಾಕಂದರೆ ಈ ಲೀಫು ನರ್ವ್ ಸಿಸ್ಟಮ್ನೆಲ್ಲ ಸ್ಟ್ರಾಂಗ್ ಮಾಡುತ್ತೆ, ನರ್ವ್ ಸಿಸ್ಟಮ್ನೇ ಇಂಪ್ರೂವ್ ಮಾಡುತ್ತೆ. ವೀಕ್ನೆಸ್ಸು ಇರೋದಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತು ಇದು ಬಂದುಬಿಟ್ಟು ಓವರೀಸಲ್ಲಿ
ವಾಟರ್ ಬಬಲ್ಸ್ ಇರುತ್ತೆ ಅಲ್ವಾ, ಸೊ ಆ ವಾಟರ್ ಬಬಲ್ಸ್ನೇ ಕಂಪ್ಲೀಟಾಗಿ ರಿಮೂವ್ ಮಾಡೋ ಥರ ಈ ರಾಕೆಟ್ ಲೀಫ್ ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇವತ್ತು ಹೆಲ್ತ್ ಟಾಕಲ್ಲಿ ದೇವರು ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.